ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾರ್ಯಾರು ನಾನು ಹೀರೋ ಆಗಬೇಕು, ನಾನು ಹೀರೋಯಿನ್ ಆಗಬೇಕು, ನಾನು ದೊಡ್ಡ ವಿಲನ್ ಆಗಬೇಕು, ನಾನೊಬ್ಬ ಡೈರೆಕ್ಟ್ರ್ ಆಗಬೇಕು, ನಾನೊಬ್ಬ ಡ್ಯಾನ್ಸ್ ಮಾಸ್ಟರ್ ಆಗಬೇಕು, ನಾನೊಬ್ಬ ಪ್ರೊಡಕ್ಷನ್ ಬಾಯ್ ಆಗಬೇಕು, ಅವರವ್ರ ಕನಸುಗಳು ಕಟ್ಕೊಂಡು ಎಷ್ಟೋ ಜನ ಊರುಗಳು ಬಿಟ್ಟು ಬಂದು ಪಾಪ ಇಲ್ಲಿ ಬೆಂಗಳೂರಲ್ಲಿ ಒಂದು ಪಿ ಜಿಗಳಲ್ಲಾಗ್ಬೋದು, ಒಂದು ರೂಮ್ಗಳಲ್ಲಾಗ್ಬೋದು, ಏನೋ ಆ ಸೈಡು ಕೆಲಸಗಳು ಮಾಡಿಕೊಂಡು ಸಿನಿಮಾಗಳಲ್ಲಿ ಚಾನ್ಸ್ಗೋಸ್ಕರ ಓಡಾಡಿಕೊಂಡು ತಂದೆ ತಾಯಿಗಳನ್ನ ಬಿಟ್ಟು ಬಂದು ಇವತ್ತು ಇಲ್ಲಿ ಬೆಂಗಳೂರಲ್ಲಿ ಬೀದಿ ಬೀದಿ ಆ ಗಾಂಧಿನಗರ ಆಗ್ಬೋದು, ಹಲವಾರು ಆ ಡೈರೆಕ್ಟ್ರು ಮನೆಗಳಾಗ್ಬೋದು, ಹೀರೋ ಮನೆಗಳ ಹತ್ರ ಆಗ್ಬೋದು, ಎಲ್ಲ ಓಡಾಡ್ಕೊಂಡು ಪಾಪ ನಮ್ಗೆ ಅವಕಾಶ ಕೊಡಿ ಅಂತ ನಾನು ಕಣ್ಣಾರ ನೋಡಿದೆ ಅಂಥವ್ರನ್ನ. ಅದ್ರ ಸಲುವಾಗಿ ಒಂದು ಅವೇರ್ನೆಸ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಖಂಡಿತವಾಗ್ಲೂ ನಾನು ಮಾಡಬೇಕು ಇಲ್ಲ ಅಂತ ತಿಳಿದುಕೊಂಡೆ ಒಂದು 2-3 ದಿನದಿಂದ ಇಲ್ಲ ಮಾಡೋಣ, ಈ ಥರ ಒಂದು ಮಾಡೋಣ ಅಂತ ಮಾಡಿದೆ. ಯಾರಾದರೂ ಉಪಯೋಗ ಆದರೆ ನಿಮಗೆ ಖಂಡಿತವಾಗ್ಲೂ ನನಗೆ ಖುಷಿ, ಅಷ್ಟೇ ನಾನು ಹೇಳೋದು. ನಾನು ಹೇಳೋದೇನು ಗೊತ್ತಾ, ಇವತ್ತು ಯಾರಾದರೂ ಫೇಸ್ಬುಕ್ಕಲ್ಲಾಗ್ಬೋದು, ಇನ್ಸ್ಟಾಗ್ರಾಮಲ್ಲಾಗ್ಬೋದು, ಯೂಟ್ಯೂಬ್ಗಳಲ್ಲಾಗ್ಬೋದು, ನೀವು ತಿಕ್ಕಲ್ಗ ಮಾಡಿದ್ರೆ ಅಂಥವ್ರಿಗೆ ಅವಕಾಶ. ಆಮೇಲೆ ಅವ್ರನ್ನ ಕರ್ಕೊಂಡೋಗಿ ಕಂಟೆಂಟ್ಗೆ, ಜ್ಯೂಸ್ಗೆ ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಕುಳಿಸ್ಕೊಂಡು ನಿಂಬೆ ಹಣ್ಣು ಹಿಂಡ್ಬಿಟ್ಟು ಆ ಬೀಜಗಳು ರಸ ಎಲ್ಲ ಬಂದಾದ ಮೇಲೆ ಆ ನಿಂಬೆ ಹಣ್ಣನ್ನ ಸಿಪ್ಪೆಗಳು ಎತ್ತಿ ಬಿಸಾಕ್ತಾರೆ, ಹಂಗೆ ಅಷ್ಟೇ. ಆಮೇಲೆ ಯಾರಾದರೂ ದಯವಿಟ್ಟು ನಾನು ಅವಕಾಶ ಕೊಡ್ತೀನಿ, ಚಾನ್ಸ್ ಕೊಡ್ತೀನಿ, ಸ್ವಲ್ಪ ನಮ್ಗೆ ಅಮೌಂಟ್ ಕೊಡಿ, ಅದು ಕೊಡಿ ಅಂದ್ಬಿಟ್ಟು ಕೆಲವರು ದುಡ್ಡಿರೋರು ಬರ್ತಾರೆ. ಈ ಜಮೀನುಗಳೆಲ್ಲ ಮಾರಿ ತಾತನು ಅಜ್ಜಿ ತಂದೆ ತಾಯಿ ಸಂಪಾದನೆ ಮಾಡ್ತಿರ್ತಕ್ಕಂಥ ಜಮೀನುಗಳು ಇವತ್ತು ಮೊಮ್ಮಕ್ಕಳು ಅವು ಸತ್ತೋದ ಮೇಲೆ ಅವ್ರ ಪಾಪ ಅವ್ರನ್ನ ಮಾರಿಬಿಟ್ಟು ಕೆಲವೊಂದು ಬಾಡಿಗೆಗಳು ಕೊಟ್ಟು ಆ ಬಾಡಿಗೆ ಕಾಸುಗಳು ಎತ್ಕೊಬಂದು ಸಿನಿಮಾಗಳಲ್ಲಿ ಹಾಕಿ ಸೋತು ಮೂರ್ನಾಮ ಹಾಕ್ಕೊಂಡೋಗಿರೋರು ನಾವು ನೋಡಿದ್ದೀರಿ. 100% ಸತ್ಯ. ನಿಮ್ಮ ಒಳಗಡೆ ಒಂದು ಆ ನಟನೆ ಆ ಸ್ಟಿಲ್ ಇದ್ದರೆ ಖಂಡಿತವಾಗಳು ನಿಮ್ಮನ್ನು ಎಷ್ಟೇ ಜನ ತುಳಿಲಿ, ಆ ಕಲಾ ಸರಸ್ವತಿ ನಿಮ್ಮನ್ನು ಕರ್ಕೊಳ್ಳುತ್ತೆ. ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ, ನಿಯತ್ತಿದ್ದರೆ ಅಲ್ಲೇ 100% ಅದ್ರ ಮೇಲೇ ಫೋಕಸ್ ಮಾಡಬೇಕು. ರಾತ್ರಿಗೆ ಒಂದು ಕನಸು ಹಗಲೊಂದು ಕನಸು ಮಾಡಿದ್ರೆ ಖಂಡಿತವಾಗಿ ಆಗಲ್ಲ. ನೀವು ಅನ್ಕೋಬೋದು ಅಷ್ಟೇ, ನನಗೆ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ನನಗೆ ಯೂಟ್ಯೂಬಲ್ಲಿ 3 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ನಾನು ಒಳ್ಳೆ ನಟ, ನಾನು ಒಳ್ಳೆ ಆರ್ಟಿಸ್ಟು, ನಾನು ಹೀರೋ ಆಗ್ತೀನಿ, ಹೀರೋಯಿನ್ ಆಗ್ತೀನಿ ಅಂದವ್ರಿಗೆ ಈ ವಿಡಿಯೋ. ಖಂಡಿತವಾಗ್ಲು ಟೈಮೆಲ್ಲ ವೇಸ್ಟ್ ಮಾಡ್ಕೋಬೇಡಿ. ಎಲ್ಲರೂ ಹೀರೋಗಳು ಹೀರೋಯಿನ್ಗಳಾಗ್ಬಿಟ್ರೆ, ವಿಲನ್ಗಳಾಗ್ಬಿಟ್ರೆ ಸಿನಿಮಾ ಯಾರು ನೋಡ್ತಾರೆ? ಎಷ್ಟೋ ಜನ ಪಾಪ ಬಂದು ಬೆಂಗಳೂರಲ್ಲಿ ಹಿಂಗಾಗ್ತೀನಿ ಅಂತ ಬಂದು ಏನೇನೋ ಆಗ್ತಾವ್ರೆ, ಅಡ್ಡದಾರಿಗಳಿಗೆ ಹೋಗ್ತಾವ್ರೆ. ಅದ್ರ ಬಗ್ಗೆನೂ ಒಂದು ಅವೇರ್ನೆಸ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ನಾವೆಲ್ಲ ವಿಚಾರಿಸ್ತಾ ಇರ್ತೀರಿ, ನೋಡಾಡ್ತೀರಿ, ಕಣ್ಣುಗಳಲ್ಲಿ ನೋಡ್ತಾ ಇರ್ತೀರಿ. ಈ ನ್ಯೂಸ್ ಚಾನಲ್ಗಳು ಬಂದು ಕೋರ್ಟ್ ಬಂದು ನಿಂತ್ಕೊಂಡು ಯಾವುದೋ ಸ್ಕ್ರಿಪ್ಟ್ ಕೊಟ್ಟರೆ ಮಾತಾಡ್ತಾರಲ್ಲ, ಆ ಜರ್ನಲಿಸ್ಟು ನಾವು ಆ ಥರ ಅಲ್ಲ. ನಾವು ಕಣ್ಣಾರೆ ನೋಡ್ತೀರಿ, ಅದ್ರ ಬಗ್ಗೆ ತಿಳಿದುಕೊಂಡು ಏನೋ ಒಂದು ನಿಮಗೋಸ್ಕರ ಒಂದು ತಿಳಿಸಿರ ಅಷ್ಟೇ, ಎಲ್ಲ ಹುಷಾರಾಗಿರಿ ಅಂತ. ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಯಾರಾದರೂ ನಿಮಗೆ ಫಾಲೋವರ್ಸು ರೀಲ್ಸ್ ಏನಾನ ನೋಡಿ ಕೆಲವರೆಲ್ಲ ನಿಮ್ಮ ಮೇಲೆ ಫೋಕಸ್ ಮಾಡ್ತಾರೆ. ನೀವು ಅಷ್ಟೇ ಹುಷಾರಾಗಿರಿ. ಆ ಹೆಣ್ಮಕ್ಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು, ನಿನ್ನಲ್ಲಿ ಒಳ್ಳೆ ಪ್ರತಿಭೆ ಇದೆ, ಒಳ್ಳೆ ಟ್ಯಾಲೆಂಟ್ ಇದೆ, ನಿನಗೆ ಯಾಕೆ ನಾನು ಅವಕಾಶ ಕೊಡ್ತೀನಿ. ಎಲ್ಲರೂ ಹಂಗೆ ಮಾಡಲ್ಲ, ಒಳ್ಳೆಯವ್ರು ಇರ್ತಾರೆ, ಎಲ್ರಿಗೂ ನಾನು ಹೇಳ್ತಾ ಇಲ್ಲ. ಅಲ್ಲಿ ಯಾರೋ ಒಬ್ಬ ಹೀರೋ ಜೊತೆಯಲ್ಲಿ ಅವನು ಏನಕ್ಕೋ ಬಂದಿರ್ತಾನೆ. ಇವಾಗ ಯಾರೋ ಹೀರೋ ಅಲ್ಲಿ ಶೂಟಿಂಗ್ ಮಾಡೋ ಜಾಗದಲ್ಲಿ ಹೋಗ್ಬಿಟ್ಟು ಎಲ್ಲ ಮಾತಾಡಿಸ್ತಾ ಇರ್ತಾರೆ. ಆ ಫೋಟೋಗಳೆಲ್ಲ ಹಿಡ್ಕೊಬಂದು ನೋಡಿ, ನಾನು ಅವರು ಗೊತ್ತು, ನಾನು ಡೈರೆಕ್ಟ್ರು, ನಾನು ಅಲ್ಲಿ ಶೂಟಿಂಗಲ್ಲಿ ಕೆಲಸ ಮಾಡ್ತೀನಿ, ಅದು ಮಾಡ್ತೀನಿ, ನನಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ನಿಮ್ಗೆ ಯಾಕೆ ನಾನು ಚಾನ್ಸ್ ಕೊಡ್ತೀನಿ ಅಂತ ಯಾಮಾರ್ತಕ್ಕಂಥ ಜನಗಳಿದ್ದಾರೆ. ಹುಷಾರಾಗಿರಿ.
ಅದೇ ನಾನು ಹೇಳೋದು, ನೀವು ಯಾವುದೋ ಕೆಲ್ಸಗಳು ಬಿಟ್ಬಿಟ್ಟು ಏನೋ ಆಗ್ತೀನಂತ ಬಂದರೆ ಖಂಡಿತವಾಗ್ಲೂ ಅದು ತಪ್ಪು, 100% ತಪ್ಪು. ಯಾಕಂದರೆ ಮನಸ್ಸು ಮಾಡಿದ್ರೆ ಅದು ಸಾಧನೆ ಮಾಡೋದು ಏನು ತಪ್ಪಂತಲ್ಲ. ನಿಮ್ಮಲ್ಲಿ ಸ್ಟ್ರಿಲ್ಲು ಒಂದು ಟ್ಯಾಲೆಂಟ್ ಇದ್ದರೆ ದೇವರೇ ಕರ್ಸ್ಕೊತಾನೆ. ನೀವು ಅವ್ರ ಹತ್ರ ಇವ್ರ ಹತ್ರ ಹೋಗಿ ಯಾಮಾರಕ್ಕೆ ಹೋಗಬೇಡಿ. 100% ಸತ್ಯ, ಹುಷಾರು. ನಿಮ್ಗೇನೋ ಒಂದು ಚಾನ್ಸ್ ಕೊಟ್ಬಿಡ್ತಾರೆ, ಆಮೇಲೆ ಇನ್ನೂ ಒಂದು ಅದೆಲ್ಲ ಆಗೋ ಮಾತಲ್ಲ. ಹಂಗೆಲ್ಲ ಆಗಂಗಿದ್ರೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಮನೆಗಳಲ್ಲಿ ಹೀರೋಯಿನ್ ಆಗ್ಬಿಡೋರು, ದೊಡ್ಡ ದೊಡ್ಡ ವಿಲನ್ಗಳಾಗ್ಬಿಡೋರು, ಆರ್ಟಿಸ್ಟ್ಗಳಾಗ್ಬಿಡೋರು. ಯಾರು ಸಪೋರ್ಟ್ ಮಾಡಲ್ಲ ಖಂಡಿತವಾಗ್ಲು. ಇದು ಮಾತ್ರ ನೆನ್ಪಿಟ್ಕೊಳ್ಳಿ. ಅವ್ರಿಗೆ ಕೆಲಸ ಆಗೋ ಗಂಟೆ ಅಷ್ಟೇ ನಿಮ್ಮನ್ನ ಯೂಸ್ ಮಾಡ್ಕೊತಾರೆ. ನಾವೆಲ್ಲ ನೋಡಿದಿರಿ, ಎಷ್ಟೆಷ್ಟೋ ಹೀರೋಗಳು ಬಂದು ಹೋಗ್ಬಿಟ್ರು. ಕೆಲವರೆಲ್ಲ ಸ್ವರ್ಗದಲ್ಲಿದ್ದಾರೆ ನಿಜವಾದ ಹೀರೋಗಳು. ಈಗ ಬಂದಿರ್ತಕ್ಕಂಥ ಹೀರೋಗಳು ಕೆಲವರು ಇದ್ದಾರೆ ಒಳ್ಳೆಯವರು, ಇಲ್ಲ ಅಂತಲ್ಲ. ಅಬ್ಬಬ್ಬಬ್ಬ, ಅದೇನು ಬಿಲ್ಡಪ್ಪು, ಏನು ಗುರು, ಅಬ್ಬಬ್ಬ, ಖಂಡಿತವಾಗ್ಲು. ಅದ್ರಿಗೆ ಈ ಸಿನಿಮಾಗಳು ಯಾರು ನೋಡ್ತಾ ಇಲ್ಲ. ಈಗ ನೀವು ಹಳೆ ಸಿನಿಮಾಗಳು, ಆ ವಿಷ್ಣುವರ್ಧನ್ ಸರ್ ಆಗ್ಬೋದು, ಆ ಯಜಮಾನ ಆಗ್ಬೋದು, ಆ ರಾಜ್ಕುಮಾರ್ ಸರ್ ಆಗ್ಬೋದು, ಆ ಬಂಗಾರದ ಮನುಷ್ಯ ಆಗ್ಬೋದು, ಮಯೂರ ಸಿನಿಮಾ ಆಗ್ಬೋದು, ರಾಜ್ಕುಮಾರ್ ಸರ್ ಥರ ಯಾರು ಬರೋಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆ. ಇನ್ನು ಅವ್ರ ಹೆಸರು ತಲೆಮಾರಿಗಳಲ್ಲಿ ಹೇಳ್ಕೋಬೇಕು ಅಷ್ಟೇ. ಇಡೀ ಪ್ರಪಂಚದಲ್ಲಿ ಅಂಥ ರಾಜ್ಕುಮಾರ್ ಸಾರು ಸಿಕ್ಕಕ್ಕೆ ಸಾಧ್ಯವಿಲ್ಲ. ನೀವು ಬೂತ್ ಕನ್ನಡಿ ಹಾಕಿ ಹುಡುಕಿದ್ರೂ ಸಿಗಲ್ಲ. ಆ ಥರ ಒಳ್ಳೆ ವ್ಯಕ್ತಿ. ಅದ್ರಿಗೆ ನಾವೆಲ್ಲ ಅವ್ರಿಗೆ ಅಭಿಮಾನ. ನಾವು ಯಾರಾದರೂ ಸಿನಿಮಾಗಳಲ್ಲಿ ಯಾರಾದರೂ ನನಗೆ ಯಾರಾದರೂ ನಿಮ್ಮ ಹೆಚ್ಚಿನ ಹೀರೋ ಯಾರಂದರೆ ನಮ್ಮ ತಂದೆ ತಾಯಿ ಅಂತ ಹೇಳ್ತೀನಿ. ಎರಡನೇದು ಸಿನಿಮಾಗಳಲ್ಲಿ ಯಾರಂದರೆ ರಾಜ್ಕುಮಾರ್ ಸಾರು, ವಿಷ್ಣುವರ್ಧನ್ ಸಾರು, ಶಂಕರ್ ನಾಗ್ ಸರ್ ಅಂತ ಹೇಳ್ತೀರಿ. ಇನ್ನು ಕೆಲವರು ನಟರು ಇದ್ದಾರೆ ಪಾಪ, ಒಳ್ಳೆಯವರು. ಇವತ್ತು 200, 300, 400 ಸಿನಿಮಾಗಳಲ್ಲಿ ಮಾಡ್ದಕ್ಕಂಥವ್ರು ಅವ್ರಿಗೆ ಅವಕಾಶಗಳೇ ಇಲ್ಲ. ನಿಮ್ಗೆ ಹೆಂಗೆ ಕೊಟ್ಬಿಡ್ತಾರೆ? ನಿಮ್ಮನ್ನ ಬಳಸ್ಕೊತಾರೆ, ಓಕೆ, ತಿರ್ಗಾ ಆಮೇಲೆ ಕಳಿಸ್ಬಿಡ್ತಾರೆ. ಇದು 100% ಸತ್ಯ. ಯಾವುದೋ ಒಳ್ಳೆ ಓದ್ಕೊಂಡು ಅದನ್ನು ಮಾಡಿ ಇದ್ರೂ ಮಾಡಿ ಇಲ್ಲ ಅಂತಲ್ಲ. ಎಲ್ಲ ಇದ್ರ ಬಗ್ಗೆನೇ ಎಲ್ಲ ಒಬ್ಬೊಬ್ಬರೇ ಬಂದು 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 ಹಳ್ಳಿಗೆ ಬೀಳ್ತವ್ರೆ ಪಾಪ. ನಾವು ಕಣ್ಣಾರೆ ನೋಡಿದ್ದೀರಿ. ನನಗೆ ಅಷ್ಟು ಫಾಲೋವರ್ಸ್ ಇದ್ದಾರೆ, ನನಗೆ ತುಂಬ ನಟನೆ, ನನ್ನ ಟ್ಯಾಲೆಂಟು. ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ವ್ಯೂಸ್ ಎಷ್ಟು ಗೊತ್ತಾ? ನಾನು ಎಂಥ ಟ್ಯಾಲೆಂಟು ಒಂದೇ ಟೇಕಲ್ಲಿ ಹೇಳ್ಬಿಡ್ತೀನಿ ಮಾನಿಟ್ರಲ್ಲಿ. ನಾನು ಟೇಕೆ ತಗೊಳಲ್ಲ. ಅಂಥವ್ರನ್ನೂ ನಾವು ನೋಡಿದ್ದೀರಿ. ಸುಮ್ಮನೆ ನಿಮ್ಮ ಟೈಮ್ಗಳೆಲ್ಲ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲು. ನಾನು ಎಷ್ಟೋ ಜನ ಪಾಪ ಬೆಂಗಳೂರಲ್ಲಿ ಬಂದು ಈ ಬಾಡಿಗೆ ಮನೆಗಳೆಲ್ಲ ಆಗ್ಬೋದು, ಆ ಬ್ಯಾಚುಲರ್ಸು, ನಾನು ಆಗ್ತೀನಿ ಡೈಲಿ ಓಡಾಡಿಕೊಂಡು ತುಂಬ ಕಷ್ಟ. ನಾನು ಸಿನಿಮಾ ಹೀರೋನೇ ಆಗಬೇಕಂತ ಏನಿಲ್ಲ. ಮೊದಲು ಸಣ್ಣ ಪುಟ್ಟ ಕೆಲಸಗಳು ಮಾಡಿ ಇಂಡಸ್ಟ್ರಿ ಒಳಗೆ ತಿಳಿದುಕೊಳ್ಳಿ. ನಾವು ಹೆಂಗೆ ಎಂಟ್ರಿ ಕೊಡಬೇಕು, ಯಾವ ಥರ ಹೋಗಬೇಕು ಅದನ್ನು ತಿಳಿದುಕೊಳ್ಳಿ. ನನಗೆ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಸಿಗುತ್ತಾ, ಹೀರೋಯಿನ್ನು ಫ್ರೆಂಡು ಹಾಗೆ ಕ್ಯಾರೆಕ್ಟರ್ ಸಿಗ್ಬೋದಾ ಅಂತ ಒಂದೇ ಸಲ ನೀವು ಹೋಗಿ ಕೇಳ್ತಿರಲ್ಲ, ಸಿಗಲ್ಲ. ಅದೆಲ್ಲ ನಿಮ್ಮನ್ನು ಯಾಮಾರಿಸಿರ್ತಕ್ಕಂಥವ್ರು ಕಳ್ಳ ಜನಗಳು ಇರ್ತಾರೆ. 100% ಸತ್ಯ. ನಮ್ಗೆ ಆ ಪ್ರೊಡ್ಯೂಸರ್ ಗೊತ್ತು, ಆ ಡೈರೆಕ್ಟ್ರ್ ಗೊತ್ತು, ಆ ಹೀರೋಯಿನ್ ಗೊತ್ತು, ಈ ಹೀರೋಯಿನ್ ಗೊತ್ತು ಅಂತ ಹೇಳೋರು ತುಂಬ ಜನಗಳಿದ್ದಾರೆ. ಒಂದು 2 ತಿಂಗಳು 5 ತಿಂಗಳು ಹಿಂದ್ಗಡೆ ಒಬ್ಬ ಬಂದ, 14 ವರ್ಷ ಹಿಂದ್ಗಡೆ ನಾಪತ್ತೆ ಆದ, ಮತ್ತೆ ಬಂದ, ತಿರ್ಗಾ ಮತ್ತೆ ಅಡ್ರೆಸ್ಗಳ್ದು ಆಗ್ಬಿಟ್ಟ. ಆ ಥರ ಯಾಮಾರ್ಸೋರು ತುಂಬ ಜನಗಳು ಇರ್ತಾರೆ. ಹುಷಾರಾಗಿರಿ. ನಿಮ್ಮನ್ನು ಏನೋ ಒಂದು ಸಿನಿಮಾಗಳಲ್ಲಿ ಹಾಕ್ಕೊಂಡು ಏನೋ ಒಂದು ಕೊಟ್ಬಿಡ್ತಾರೆ ನಿಮ್ಗೆ, ಅದೇ ನಾನು ಮಾಡ್ಬೋದು ಅಂತ. ನೀವು ಏನು ಆ ಓದೋದು ಮಾಡ್ತಾ ಇರ್ತೀರ, ಅದನ್ನು ಮುಂದುವರಿಸಿ, ಅದನ್ನೆಲ್ಲ ಬಿಡೋಕ್ಕೆ ಹೋಗಬೇಡಿ. ಕೆಲವ್ರನ್ನೆಲ್ಲ ನೋಡಿದ್ದೀನಿ ನಾನು, ಈ ಯಂಗ್ಸ್ಟಾರ್ ಹುಡುಗಿರನ್ನ ಸ್ವಲ್ಪ ಹ್ಯಾಂಡ್ಸಾಮಾಗಿ, ಬಾಡಿ ಸ್ವಲ್ಪ ಹ್ಯಾಂಡ್ಸಾಮಾಗಿದ್ದರೆ ಸಾಕು. ನಾನು ಹಂಗೆ ನೀವು ಎಷ್ಟೇ ಕಲರ್ ಇರಲಿ, ಕೆಲವ್ರು ಹೇಳ್ತಾರೆ ನನಗೆ ಮೇಕಪ್ಪೇ ಬೇಕಾಗಿಲ್ಲ. ಹೆಣ್ಮಕ್ಳು ಹೇಳೋದು ಕೆಲವರು. ಆಮೇಲೆ ಗಂಡು ಮಕ್ಕಳು ಅಷ್ಟೇ, ನೋಡು ನಾನು ಹ್ಯಾಂಡ್ಸಮ್, ನನ್ನ ಹೈಟು, ನನ್ನ ಬಾಡಿ. ನಿಮ್ಮಲ್ಲಿ ಟ್ಯಾಲೆಂಟ್ ಇರಬೇಕು.
ನಟನೆ ಮಾಡೋದು ಅಷ್ಟು ಈಜಿ ಅಲ್ಲ, ತಮಾಷೆ ಮಾತಲ್ಲ ಅದು. 500 600 ಸಿನಿಮಾಗಳಲ್ಲಿ ಮಾಡಿರ್ತಕ್ಕಂಥವ್ರಿಗೆ ಇವತ್ತು ಅವಕಾಶಗಳಿಲ್ಲ ಪಾಪ. ಆ ನಟರೆಲ್ಲ ಹಳೇ ನಟರೆಲ್ಲ ಅದೆಲ್ಲಿದ್ದಾರೋ ಪಾಪ, ಅವ್ರು ಏನು ಮಾಡ್ತಾ ಇದ್ದಾರೋ ಖಂಡಿತವಾಗ್ಲು. ಅಂಥವ್ರನ್ನ ಕರ್ಕೊಬಂದು ಅವಕಾಶಗಳು ಕೊಡ್ಬೇಕು ನಮ್ಮ ಹೀರೋಗಳನ್ನ. ನಾನು ಹೇಳೋದು ಹಳೇ ಸಿನಿಮಾಗಳೆಲ್ಲ ಪಾಪ ಸುಮಾರು ಸಿನಿಮಾಗಳಲ್ಲಿ ಮಾಡಿರ್ತಕ್ಕಂಥವ್ರನ್ನ ಒಂದು ಸತಿ ಅವ್ರ ಬಗ್ಗೆ ನೀವು ತಿಳಿದುಕೊಳ್ಳಿ. ತಮಾಷೆ ಮಾತಲ್ಲ, ಒಂದು ಸಿನಿಮಾದಲ್ಲೇನೋ ಅವಕಾಶ ಕೊಟ್ಬಿಡ್ತಾರೆ, ನಿಮಗೆ ಸಿಗ್ಬಿಡುತ್ತೆ. ಮತ್ತೆಲ್ಲ ತುಂಬ ಕಷ್ಟ ಅದು. ನೀವು ರಾಜಕೀಯ, ನೀವು ಬೇಕಾದರೆ CM ಆಗ್ಬಿಡ್ಬೋದು. ಸಿನಿಮಾಗಳಲ್ಲಿ ಎದ್ದು ನಿಂತ್ಕೊಂತ ನೋಡು, ಅದು ಭಾರತದ ಪ್ರಧಾನಿಗಿಂತ ಅದು ದೊಡ್ಡ ಪೋಸ್ಟ್. ಅದು ಸಿನಿಮಾಗಳಲ್ಲಿ ನೀವು ಗುರ್ತಿಸ್ಕೋಬೇಕಂದ್ರೆ ತಮಾಷೆ ಮಾತಲ್ಲ ಅದು. ತುಂಬ ಕಷ್ಟನೂ ಪಡಬೇಕು, ನಟನೆಯೂ ಇರಬೇಕು, ಸುಮ್ಮನೆ ಅಲ್ಲ. ನಾನು ಬೆಳ್ಳಗಿದ್ದೀನಿ, ನಾನು ಕಪ್ಪಗಿದ್ದೀನಿ ಅನ್ನೋದಲ್ಲ, ನಿಮ್ಮಲ್ಲಿ ಟ್ಯಾಲೆಂಟ್ ಇರಬೇಕು. ಅದನ್ನು ಮಾಡಿಕೊಂಡು ನೀವೇನೋ ಕಾಲೇಜ್ಗಳು ಏನೋ ಓದ್ಕೊಂಡು ಮಾಡಿ ಪರವಾಗಿಲ್ಲ. ಸ್ಕೂಲ್ ಬಿಟ್ಟು ಕಾಲೇಜ್ ಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ಟು ನಾನು ಹೀರೋ ಆಗಬೇಕು, ನಾನು ಹೀರೋಯಿನ್ ಆಗಬೇಕಂತ, ಆ ಹೀರೋ ಆಗ್ತೀನಂತ ಬಂದಿರತಕ್ಕಂಥ ಹುಡುಗರಾಗ್ಬೋದು ಹುಡುಗಿರ್ಗಾಗ್ಬೋದು ನಾನು ಹೇಳೋದು. ಅದರಲ್ಲಿ ಯಾವುದೋ ಫಸ್ಟ್ ಒಂದು ಕೆಲಸ ನೋಡ್ಕೊಳ್ಳಿ ನಿಮ್ಮದು, ಆಮೇಲೆ ಇದು ಮಾಡಿ. ಇದನ್ನೇ ನಂಬ್ಕೊಂಡ್ರೆ ಆಮೇಲೆ ಅದು ಬಿಟ್ಬಿಡುತ್ತೆ. ಅಂಥ ಜನಗಳು ಎಷ್ಟೋ ಕೆಲಸಗಳೆಲ್ಲ ಪಾಪ ಬಿಟ್ಬಿಟ್ಟು ಫುಲ್ ಟೈಮ್ಗೆ ಹೋಗ್ಬಿಡೋಣ ನಾವು, ಅದೆಲ್ಲ ಆಗಲ್ಲ. ತುಂಬ ಕಷ್ಟ ಇದೆ ಇವಾಗೆಲ್ಲ. ಪ್ರಯತ್ನ ಮಾಡಿ, ಇಲ್ಲ ಅಂತಲ್ಲ, ನಿಮಗೆ ಗೊತ್ತಾಗ್ಬಿಡುತ್ತೆ ನನ್ನ ಸಕ್ಸಸ್ ಆಗ್ತೇನೋ ಇಲ್ಲ ಅಂತ. ಮೊದಲು ನಿಮ್ಮ ಮೇಲೆ ನೀವೇ ಅದನ್ನು ತಿಳಿದುಕೋಬೇಕು. ಈಗ ಒಂದು ಮರ ಇದೆ ಅಂದ್ಕೊಳ್ಳಿ, ಏನೋ ಒಂದು ಮೆಟ್ಲಾಗ್ಬೋದು, ಏನಾಗ್ಬೋದು, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇನ್ನು ನನ್ನ ಕೈಲಿ ಆಗ್ತಾಯಿಲ್ಲ, ಹತ್ತಕ್ಕೆ ಸುಸ್ತಾಗ್ತಾ ಇದೆ ಅಂತ. ತಿರ್ಗಾ ನೀವು ಏನಾದರೂ ಹತ್ಕೊಂಡು ಇನ್ನೊಂದು ಸ್ಟೆಪ್ ಹೋದ್ರೆ ಆಯಾಸ ಆಗಿಬಿಡ್ತೀರ. ಹುಡುಗರಷ್ಟೇ, ಆ ಮರ ಎಷ್ಟು ಬೇಕೋ ಅಷ್ಟು ಹತ್ತಕ್ಕೆ ಸಾಧ್ಯ, ಇನ್ನೂ ಹೈಟ್ ಇರುತ್ತೆ. ನಾನು ಆಗ್ತೀನಿ ಹೋಗ್ತೀನಿ ಅಂತ ನಿಮ್ಮ ಮನಸ್ಸು ಹೇಳ್ಬಿಡುತ್ತೆ, ಬೇಡ ಇಳಿದ್ಬಿಡು ಅಂತ. ಕೆಲವರು ಹೋಗಬಹುದು, ಹೇಳೋಕ್ಕಾಗಲ್ಲ. ಅವರೇ ನಿಜವಾದ ಹೀರೋಗಳು ಇಲ್ವಾ? ಅಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಎಂಥ ಹೀರೋಗಳು ಎಲ್ಲೆಲ್ಲೋ ಹೋಗ್ಬಿಟ್ರು ಎಲ್ಲರೂ. ಕೆಲವರು ನಾನು ಹೇಳೋದು ಹುಡುಗಿರಿಗೆ ನಾನು ಹೇಳೋದು, ಆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸು 1 ಮಿಲಿಯನ್ 2 ಮಿಲಿಯನ್ ಇರ್ತಕ್ಕಂಥವ್ರು, ಆ ಯೂಟ್ಯೂಬ್ ಚಾನಲ್ಗಳಾಗ್ಬೋದು, ಆ ಬಿಗ್ ಬಾಸಲ್ಲಿ ಹೋದವರೆಲ್ಲ ಸಕ್ಸಸ್ ಆಗಲ್ಲ. ನೀವು ಹಳೇ ಬಿಗ್ ಬಾಸು 1ರಿಂದ ಅವ್ರು ನೋಡಿ, ಅವ್ರು ಎಲ್ಲೆಲ್ಲಿದ್ದಾರೆ ನಿಮಗೆ ಗೊತ್ತಿಲ್ಲ. ಅದರಲ್ಲಿ ಯಾರೋ ಒಬ್ಬ ನಿಂತ್ಕೊತಾನೆ, ಯಾರೋ ಒಬ್ಬ ಎಷ್ಟೋ ವರ್ಷ ಆದಮೇಲೆ ಕೆಳಗೆ ಬಿದ್ದೋಗ್ಬಿಡ್ತಾನೆ. ಅವ್ರಿಗೆ ಒಳ್ಳೇದಾಗಲಿ, ಸಂತೋಷನೇ. ಸಹಾಯ ಮಾಡಬೇಕು. ನನ್ನಿಂದ ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ ಅಂದರೆ ಮಾಡಬೇಕು. ಅದನ್ನು ಹೊಟ್ಟೆ ಉರಿ ಪಟ್ಟು ಕೆಳಗೆ ಬಿಡಬಾರ್ದು, ಅಂದರೆ ತುಳಿಯಕ್ಕೆ ಹೋಗ್ಬಾರ್ದು ಅಂತ ಅಷ್ಟೇ ನಾನು ಹೇಳೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಥರ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಒಂದೇ ಮಾತರಂ, ಜೈ ಕರ್ನಾಟಕ, ಐ ಲವ್ ಯು ಬೆಂಗಳೂರು. ಓಕೆ ಬಾಯ್. ಟೈಮ್ ವೇಸ್ಟ್ ಮಾಡಬಾರ್ದು ಖಂಡಿತವಾಗ್ಲು. ನಾನು ಹೇಳ್ತೀನಿ, ನಿಮ್ಮಲ್ಲಿ ಸ್ಟಿಲ್ಲು ಆ ನಟನೆ ಇದ್ದರೆ ಆ ದೇವರೇ ಸರಸ್ವತಿ ನಿಮ್ಮನ್ನು ಕರ್ಸ್ಕೊತಾರೆ. ಸುಮ್ಮನೆ ಒಳ್ಳೆ ಎಜುಕೇಷನ್ನು ಇವಾಗ ಇಂಪಾರ್ಟೆಂಟ್ ಜಾಸ್ತಿ. ಓದೋದ ಕಡೆ ಗಮನ ಕೊಡಿ, ಆಮೇಲೆ ಸೆಕೆಂಡ್ರಿ. ಇದೇನಾದರೂ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಯಾವುದೋ ಒಂದು ಅಷ್ಟೋ ಓದಿದ್ದಿದ್ರೆ ನಿಮ್ಗೆ ಒಳ್ಳೆ ಕೆಲಸಗಳು ಸಿಗುತ್ತೆ. ನಮ್ಗೆ ಅನಿಸುತ್ತೆ ಇವಾಗ ನಾವು ಅವಾಗ ಓದಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತಂತ. ಅದೇ ಹೇಳೋದು, ದೇವರು ಎಲ್ರಿಗೂ ವಿದ್ಯೆ ಕೊಟ್ಬಿಡಲ್ಲ. ಎಲ್ಲರೂ ಡಾಕ್ಟ್ರುಗಳು ಇಂಜಿನಿಯರ್ಗಳಾಗ್ಬಿಟ್ರೆ ಕೂಲಿ ಕೆಲಸ ಮಾಡೋರು ಯಾರು? ದೇವರು ಯಾರ್ಯಾರಿಗೆ ಏನೇನು ಕೊಟ್ಟಿರ್ತಾನೋ ಅಷ್ಟೇ. ಅದನ್ನು ನಾವು ಹೋಗಿ ಇಲ್ಲ ದೇವ್ರನ್ನ ನಾನು ಚೇಂಜ್ ಮಾಡ್ತೇನೆ ಅಂದ್ರೆ ಆಗಲ್ಲ, ತಪ್ಪು. ಟ್ರೈ ಮಾಡೋದು ಮಾಡಿ, ಇಲ್ಲ ಅಂತಲ್ಲ. ಟೈಮ್ ವೇಸ್ಟ್ ಮಾಡಬಾರ್ದು ಅಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.